ನಮಸ್ಕಾರ ಗುರು ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಇವತ್ತಿನ ಮ್ಯಾಚ್ ಅಪ್ಪ RCB ವರ್ಸಸ್ GT ಇನ್ನೊಂದ್ಸರಿ ಆಡ್ತವ್ರೆ. ಸೊ ಪ್ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಏನಪ್ಪ ಅಂದರೆ ಇವಾಗ ಪಾಯಿಂಟ್ಸ್ ಟೇಬಲ್ ಫುಲ್ಲು ಟೈಟ್ ಆಗ್ತಿದೆ ಗುರು. ಯಾರು ಯಾವಾಗ ಹೆಂಗೆ ಮೇಲೆ ಬರ್ತಾರೋ ಯಾರು ಕೆಳಗೆ ಹೋಗ್ತಿದಾರೋ ಗೊತ್ತಿಲ್ಲ. ಸೊ ನಿನ್ನೆ ಮುಂಬೈ ಅವರು ಸೋತರು. ಅದು ನಮಗೆ ಅನುಕೂಲ ಅಲ್ಲ ಅನಾನುಕೂಲನೇ ಅಂತ ಹೇಳ್ಬೋದು. ಯಾಕೆ ಅಂದರೆ ಮುಂಬೈ ಅವರು ಇವಾಗ 11ರಲ್ಲಿ ಮೂರು ಗೆದ್ದವ್ರೆ. ಸೊ ಇನ್ನೂ 3 ಗೆದ್ರೂ ಯೂಸ್ ಇಲ್ಲ, ಅಂದರೆ ಕ್ವಾಲಿಫೈ ಆಗೋದು ಡೌಟೇ. ಸೊ ಬಟ್ ನಮ್ಮ RCB ಅವರು 10ರಲ್ಲಿ 3 ಗೆದ್ದವ್ರೆ. ಇವತ್ತಿನ ಮ್ಯಾಚ್ ಏನಾದರೂ ಗೆದ್ದರೆ ಗುರು ಸೀದಾ ಏಳನೇ ಸ್ಥಾನಕ್ಕೆ ಜಂಪ್ ಮಾಡ್ಬೋದು ಗುರು. ಹೇಗೆ 7th ಪೊಸಿಷನ್ಗೆ ಹೋಗ್ಬೋದು. ಏನು ಹೇಳ್ತಿದ್ಯಪ್ಪ ನೆಟ್ ರನ್ ರೇಟ್ ಎಲ್ಲ ಮ್ಯಾಟ್ರ್ ಆಗುತ್ತೆ ಅಂದರೆ ನಾನು ನೆಟ್ ರನ್ ರೇಟ್ ಹೇಳ್ತೀನಿ ಇವಾಗ, ನೀವೇ ನೋಡ್ಕೊಳ್ಳಿ. ಮುಂಬೈ ಇಂಡಿಯನ್ಸ್ ಅವರು 11ರಲ್ಲಿ 3 ಗೆದ್ದವ್ರೆ ಆಬ್ವಿಯಸ್ಲಿ. ಸೊ ಅವ್ರು 9th ಪೊಸಿಷನಲ್ಲಿದ್ದಾರೆ. ನಾವು ಗೆದ್ದರೆ 4 ಗೆದ್ದಂಗೆ ಆಗುತ್ತೆ. ಸೊ ಆಬ್ವಿಯಸ್ಲಿ 9th ಪೊಸಿಷನ್ಗೆ ಹೋಗ್ತೀವಿ ಆಯಿತಾ. ಸೊ 8th ಪೊಸಿಷನಲ್ಲಿ GT ಅವರಿದ್ದಾರೆ. ಸೊ ಅವರು 4 ಗೆದ್ದಂಗೆ ಆಗುತ್ತೆ 11ರಲ್ಲಿ. ಇವತ್ತು ಮ್ಯಾಚ್ ಸೋತ್ರೆ ಸೊ ನಮಗೂ ಅವ್ರಿಗೂ ಟಕ್ಕರ್ ಬೀಳುತ್ತೆ. 11ರಲ್ಲಿ 4 ನಾವು ಗೆದ್ದಂಗೆ, 11ರಲ್ಲಿ 4 ಅವ್ರು ಗೆದ್ದಂಗೆ. ನೆಟ್ ರನ್ ರೇಟು ಅವ್ರದ್ದು -1.113 ಇದೆ ಗುರು. ನಾವೇನಾದರೂ ಗೆದ್ದರೆ ಆಬ್ವಿಯಸ್ಲಿ ನಮ್ಮ ನೆಟ್ ರನ್ ರೇಟ್ ಚೆನ್ನಾಗೇ ಇರುತ್ತೆ. ಸೊ ಇವಾಗ 9th ಇರೋರು 8th ಗೆ ಆಗ್ತೀವಿ ಆಯಿತಾ. ಸೊ 8th ಇರೋರು 7th ಹೆಂಗೆ ಹೋಗ್ತೀವಿ ಅಂದರೆ ಪಂಜಾಬ್ ಅವ್ರದ್ದು 10ರಲ್ಲಿ 4 ಗೆದ್ದವ್ರೆ ಆಯಿತಾ. ಸೊ ಅವ್ರಿಗೆ ನಾವು ಟಕ್ಕರ್ ಕೊಟ್ಟಂಗೆ ಆಗುತ್ತೆ, 4 ಗೆದ್ದಂಗೆ ಆಗುತ್ತೆ. ಸೊ ಅವ್ರ ನೆಟ್ ರನ್ ರೇಟ್ -0.062 ಇದೆ ಗುರು. ಸೊ ಅವ್ರ ಜೊತೆ ನಾವು ಸ್ವಲ್ಪ ಸೆಣಸಾಟ ಮಾಡ್ಬೋದು ನಂಬರ್ 7th ಪೊಸಿಷನ್ಗೆ. ಬಟ್ ನಾವು ಒಂದು ಎಕ್ಸ್ಟ್ರಾ ಮ್ಯಾಚ್ ಆಡ್ದಂಗೆ ಆಗುತ್ತೆ. ಆದರೂ ನೆಟ್ ರನ್ ರೇಟ್ ಆಧಾರದ ಮೇಲೆ ಅವರೇ 7th ಪೊಸಿಷನಲ್ಲಿ ಇರ್ತಾರೆ. ಬಟ್ ಆದರೂ ನಾವು ಚಾನ್ಸಸ್ ಇದೆ ನಮಗೆ ಸಕ್ಕದಾಗಿ. ಇವತ್ತು ಏನಾದರೂ ವಿಲ್ ಜಾಕ್ಸ್ ಹಣ ಕ್ರೇಜಾಗಿ ಗೆದ್ದರೆ ಸಕ್ಕದಾಗಿ ಆಡಿದ್ರೆ ಆಬ್ವಿಯಸ್ಲಿ ನಾವು ಚಾನ್ಸಸ್ ಇದೆ ನಮಗೆ 7th ಪೊಸಿಷನ್ಗೆ ಹೋಗೋಕ್ಕೆ. ಗುರು ಆ್ಯಂಡ್ ಟೀಮ್ಸ್ ನೋಡೋದಾದರೆ ಈ ಕಡೆ ಫಸ್ಟು GTಗೆ ಬರ್ತೀನಿ, ನಮ್ಮ RCB ಅವ್ರದ್ದು ಆಮೇಲೆ ಹೇಳ್ತೀನಿ. ಸೊ GTಲಿ ಚೇಂಜಸ್ ಮಾಡಬೇಕು ಅಂತಂದರೆ ಮೋಹಿತ್ ಶರ್ಮಾ ಅವ್ರ ಬದಲು ಬೇರೆ ಅವ್ರನ್ನ ಆಡಿಸ್ತಾರೆ ಅನ್ನೋದು ಒಂದೇ ನಂಗೆ ಅನಿಸುತ್ತೆ. ಯಾಕೆ ಅಂತಂದರೆ ಮೋಹಿತ್ ಶರ್ಮಾ ಅವ್ರಿಗೆ ಗೊತ್ತಲ್ಲ, ನಾಯಿ ಹೊಡೆದ್ರಪ್ಪ ವಿಲ್ ಜಾಕ್ಸ್ ಎಲ್ಲ ಅವ್ರಿಗೆ. ಸೊ ಅಂದರೆ ಆಬ್ವಿಯಸ್ಲಿ ಸ್ಲೋ ಪಿಚ್ಚಲ್ಲಿ ಅವರು ಜಾಸ್ತಿ ಕೆಲ್ಸಕ್ಕೆ ಬರ್ತಾರೆ. ಬಟ್ ಬೆಂಗಳೂರು ಪಿಚ್ ಅಷ್ಟೊಂದು ಸ್ಲೋ ಎಲ್ಲ ಇಲ್ಲ. ಆಬ್ವಿಯಸ್ಲಿ ಇವಾಗ ಪಿಚ್ಚೆಲ್ಲ ಚೇಂಜ್ ಆಗಿದೆ. ಸ್ಲೋ ರನ್ಸು ಸಖತ್ತಾಗಿ ಹಾಕಿದ್ರೆ ಲೈಕ್ ಬ್ಯಾಟ್ಸ್ಮನ್ನ ಕಂಟ್ರೋಲ್ ಮಾಡ್ಬೋದು. ಬಟ್ ಆದ್ರೂ ಮೋಹಿತ್ ಶರ್ಮನ ಆಡಿಸೋ ಡೌಟು. ಅವ್ರ ಜಾಗದಲ್ಲಿ ಉಮೇಶ್ ಯಾದವ್ನ ತರ್ಬೋದು. ಇಲ್ಲ ಅಂತಂದರೆ ಗುರು ಕಾರ್ತಿಕ್ ತ್ಯಾಗಿ ಇದ್ದಾರೆ, ಯಾಕೆ ಅವ್ರನ್ನ ಆಡಿಸ್ತಿಲ್ಲ ಅಂತ ನನಗೆ ಡೌಟು. ಯಾಕೆ ಆಡಿಸ್ತಿಲ್ಲ ಗೊತ್ತಿಲ್ಲ. ಸೊ ಚೇಂಜಸ್ ಮಾಡಿದ್ರೆ ಆಬ್ವಿಯಸ್ಲಿ ಇವರು ಸಂದೀಪ್ ವಾರಿಯರ್ನ ಸಬ್ಸ್ಟಿಟ್ಯೂಟಾಗಿ ಬರ್ತಾರೆ. ಇದ್ದಾರೆ ಪ್ಲೇಯರ್ಸು. ಉಮೇಶ್ ಯಾದವ್ ಅಣ್ಣ ಆಡಿಸ್ಬೋದು. ಯಾಕೆ ಉಮ್ಮಿ ಅಣ್ಣ ಅಂದರೆ ಆಬ್ವಿಯಸ್ಲಿ ಬೆಂಗಳೂರಲ್ಲಿ ಆಡಿದ್ರಲ್ಲ, ಸೊ ಎಕ್ಸ್ಪೀರಿಯನ್ಸ್ ಇದೆ. ಸ್ವಲ್ಪ ಸ್ವಿಂಗ್ ಆದರೆ ಅಣ್ಣ ನೆಕ್ಸ್ಟ್ ವಿಕೆಟ್ ಎಲ್ಲ ತೆಗಿತಾರೆ, 1-2 ವಿಕೆಟು ತೆಗಿತಾರೆ. ಸೊ GT ಅವ್ರ ಕಡೆಯಿಂದ ಅದೊಂದು ಚೇಂಜಸ್ ಆಗ್ಬೋದು. ಆಗಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ? ಸೊ ಸೇಮ್ ಟೀಮೇ ಆಡಿಸ್ತಾರೆ ಗುರು. ಯಾಕೆ ಅಂದರೆ ವೃದ್ಧಿಮಾನ್ ಸಹ ಆಯಿತು, ಇವ್ರ ಫಾರ್ಮಲ್ಲಿಲ್ಲ. ಬಟ್ ಆದ್ರೂ ಏನು ಮಾಡೋಕ್ಕಾಗುತ್ತೆ, ಇವಾಗ ಅವ್ರನ್ನ ತೆಗೆದ್ರೆ ಅಜ್ಮತುಲ್ಲಾ ಜಾಗದಲ್ಲಿ ಮ್ಯಾಥ್ಯೂ ವೇಡ್ನ ತರಬೇಕಾಗುತ್ತೆ. ಸೊ ಏನು ಅದು ಡೌಟ್ ಆ ಥರ ಮಾಡೋದು. ಯಾಕೆಂದರೆ ವೃದ್ಧಿಮಾನ್ ಸಹಗೆ ಇನ್ನೂ ಸ್ವಲ್ಪ ಆಡಲಿ ಅಂತ ಪುಷ್ ಮಾಡ್ತಾರೆ. ಹೊಡ್ಕೊಡೆ ಗುರು ನಮಗೆ ಓಪನಿಂಗ್ ಅಂದರೆ ಲೈಕ್ ಪವರ್ ಪ್ಲೇಲೆ ಜಾಸ್ತಿ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕೈಯಿಂದ ಸಾಧ್ಯವಾದಷ್ಟು ರನ್ಸ್ ಹೊಡೀರಿ ಅಂತಲೇ ಪುಷ್ ಮಾಡ್ತಾರೆ. ಸೊ ವೃದ್ಧಿಮಾನ್ ಸಹ, ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನ್ ನಂಬರ್ 3 ಸೇಮು. ಡೇವಿಡ್ ಮಿಲ್ಲರು ಇಲ್ಲ ಅಂದರೆ ಇವರು ಶಾರುಖ್ ಖಾನ್ ಅವ್ರನ್ನ ತರ್ತಾರೆ ನಂಬರ್ 4ಗೆ. ಅದಾದಮೇಲೆ ಡೇವಿಡ್ ಮಿಲ್ಲರು, ರಾಹುಲ್ ತೆವಾಟಿಯಾ, ಅಜ್ಮತುಲ್ಲಾ ಇವರೆಲ್ಲ ಅದೇ ಸೇಮ್ ಟೀಮ್ ಗುರು. ರಶೀದ್ ಖಾನ್ ಬರ್ತಾರೆ, ಎಲ್ಲ ಅದೇ ಸೇಮ್ ಟೀಮ್. ಒಂದು ಸಬ್ಸ್ಟಿಟ್ಯೂಟಾಗಿ ವಿಜಯ್ ಶಂಕರ್ನ ತರ್ಬೋದು, ಇಲ್ಲಾಂದರೆ ಅಭಿನವ್ ಮನೋಹರ್ನ ತರ್ಬೋದು. ಇವರು ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಡಿಪೆಂಡ್ಸ್ ಆನ್ ದಟ್ ಡೇ ಏನು ಮಾಡ್ತಾರೆ ಏನಿಲ್ಲ ಅಂತ. ಸೊ ಇವತ್ತು ಏನಾಗುತ್ತೆ ಗೊತ್ತಿಲ್ಲ. GT ಅವರು ಜಾಸ್ತಿ ಚೇಂಜಸ್ ಮಾಡಲ್ಲ. ನನ್ನ ಪ್ರಕಾರ ಒಂದೇ ಚೇಂಜ್ ಮಾಡಿದ್ರೆ ಮೋಹಿತ್ ಶರ್ಮಾ ಜಾಗದಲ್ಲಿ ಉಮೇಶ್ ಅಣ್ಣ ತರ್ತಾರೆ. ನಾನು ಕೇಳಿದ್ರೆ ನನ್ಗನ್ಸಿದ್ದು ಇಷ್ಟೇ. ಆಯಿತು. ಆಮೇಲೆ ಗುರು ಇವಾಗ RCB ವಿಷಯಕ್ಕೆ ಬರಬೇಕಾದ್ರೆ ಏನು ಚೇಂಜಸ್ ಇಲ್ಲ ಗುರು. ಸೇಮ್ ಟೀಮ್. ನೋ ವೇ, ಚಾನ್ಸೇ ಇಲ್ಲ. ಬೇರೆ ಟೀಮ್ ಆಡ್ಸೋಕ್ಕೆ ಚಾನ್ಸೇ ಇಲ್ಲ. ಏನೂ ಚೇಂಜಸ್ ಮಾಡೋದೇ ಬೇಡ. ಸಕ್ಕದಾಗ ಆಡ್ತಿದೆ ಟೀಮು. ಬ್ಯಾಟಿಂಗ್ ಅಂದರೆ ಲೈಕ್ ಬ್ಯಾಟಿಂಗ್ ಅಂತೂ ಕ್ರೇಜಾಗಿ ಆಡ್ತವ್ರೆ. 1-2 ಮ್ಯಾಚ್ ಆಯಿತು, 2 ಮ್ಯಾಚ್ ಅಲ್ಲ ಗುರು, ಇನ್ಫ್ಯಾಕ್ಟ್ 4 ಮ್ಯಾಚು ಸಕ್ಕದಾಗ ಆಡಿದ್ದಾರೆ. ಇವರು KKR ಅವ್ರ ಜೊತೆ 1 ರನ್ನಿಂದ ಸೋತರು. ಅದೇನೋ ಆ ಮ್ಯಾಚು ಸೋತ್ರು ಹಂಗಿಂಗು. ಸೊ ಏನು ಮಾಡೋಕ್ಕಾಗಲ್ಲ. ಆ ಮ್ಯಾಚ್ ಏನಾದ್ರು ಗೆದ್ದಿದ್ರೆ ನಾವು ಇವಾಗ ಟಾಪಲ್ಲಿ ಇರ್ತಿದ್ವಿ. ಟಾಪಲ್ಲಿ ಅಂದರೆ ಫುಲ್ಲು ಟಾಪ್ 2 ಅಲ್ಲ. ಬಟ್ ಆದರೆ ಕ್ವಾಲಿಫಿಕೇಷನ್ ಒಂದು ಸೆಣಸಾಟ ನಡೀತಿದೆ ಅಲ್ವಾ, ಅದರಲ್ಲಿ ನಮ್ಮದು ಶಾಮಿಲ್ ಆಗ್ತಿತ್ತು. ಅಂದರೆ ಪಕ್ಕ ಹೋಗ್ತಾರೆ ಅನ್ನೋ ಒಂದು ಕಂಟೆಂಟರ್ ಆಗಿ ಇರ್ಬೋದಾಗಿತ್ತು. ಬಟ್ ಇವಾಗ ಏನಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಟ ಅಂದರೆ KKR ಮೇಲೆ ಗೆದ್ದಿದ್ರೆ ಬೇರೆ ಮೇಲೆ ಡಿಪೆಂಡ್ ಆಗೋ ಚಾನ್ಸಸ್ ಕಮ್ಮಿ ಆಗಿರೋದು. ಅಯ್ಯೋ ನಿಜ 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 ನೀನು ಹೇಳ್ತಿರೋದಲ್ಲ ನಿಜ. ಸೊ ಸೇಮ್ ಟೀಮ್ ಗುರು. ಕೊಹ್ಲಿ ಕಾಕ ಆಯಿತು, ಡುಪ್ಲೆಸಿಸ್ ಓಪನಿಂಗ್ ಬರ್ತಾರೆ. ಅದಾದಮೇಲೆ ವಿಲ್ ಜಾಕ್ಸ್ ಗೊತ್ತಲ್ಲ,
ಅಂದರೆ ಲೈಕ್ ನೋಡಿದ್ರೆ ವಿಡಿಗೆ ನೋಡ್ದಂಗೆ ಆಗುತ್ತೆ, ಹಂಗೆ ಹೊಡಿತಾರೆ, ನಾಯಿ ಹೊಡ್ದಂಗೆ ಹೊಡಿತಾರೆ ಗುರು. ಸೊ ಅದಾದಮೇಲೆ ರಜತ್ ಪತಿದಾರ್, ಆಬ್ವಿಯಸ್ಲಿ ರಜತ್ ಪತಿದಾರು ಸಖತ್ ಫಾರ್ಮಲ್ಲಿ ಅವರೇ, ಮ್ಯಾಕ್ಸ್ವೆಲ್ನ ತಂದವ್ರೆ. ಸೊ ಮ್ಯಾಕ್ಸ್ವೆಲ್ನ ಆಡಿಸ್ತಾರೆ, ಗ್ರೀನು, ಟಾಪ್ 6 ಕ್ರೇಜಿ. ಯಾರು ನೋಡಿದ್ರು ಆ ದಿನ ಅವ್ರದ್ದಿತ್ತು ಅಂತಂದರೆ ಮ್ಯಾಚ್ ಮುಗಿಸ್ಕೊಂಡೇ ಬರ್ತಾರೆ, ಆ ಥರ ಬ್ಯಾಟಿಂಗ್ ಇದೆ ಗುರು. ನಮ್ಮ ಬ್ಯಾಟಿಂಗ್ ಲೈನಪ್ಪು ಕ್ರೇಜಿ ಆಗಿದೆ. ಸೊ ಬಾಲಿಂಗ್ ನೋಡಿದ್ರೆ ಬಾಲಿಂಗು ಸಖತ್ತಾಗಿ ಮಾಡ್ತವ್ರೆ. ಸೊ ಗ್ರೀನ್ ಆದಮೇಲೆ ಕಾರ್ತಿಕ್, ದಿನೇಶ್ DK ಅವರು ಫಾರ್ಮಲ್ಲಿ ಅವರೇ. ಸ್ವಪ್ನಿಲ್ ಸಿಂಗು ಒಂದು 6 ಒಂದು 4 ಎಲ್ಲ ಹೊಡೆಯೋ ಕೆಪಾಸಿಟಿ ಇರೋ ಮನುಷ್ಯ ಗುರು. ಸೊ ಅವರು ಸಖತ್ತಾಗಿ ಆಡ್ತಾರೆ. ಅದಾದಮೇಲೆ ಕರಣ್ ಶರ್ಮಾ ಗೊತ್ತಲ್ಲ, ಇವ್ರಿಗೆ ಮಿಚರ್ ಶಾಖೇನೆ ನೀರು ಉಣಿಸಿದ್ರು, ಸಖತ್ತಾಗಿ ಆಡ್ತಾರೆ ಅವರು ಕರಣ್ ಶರ್ಮಾ. ಆ್ಯಂಡ್ ಬಾಲಿಂಗ್ ಸ್ಪಿನ್ನು ಮಾಡ್ತಾರೆ. ಸೊ ಸ್ವಪ್ನಿಲ್ ಸಿಂಗು ಆ್ಯಂಡ್ ಕರಣ್ ಶರ್ಮಾ ಆಬ್ವಿಯಸ್ಲಿ ಸ್ಪಿನ್ನರ್ಸು. ಕರಣ್ ಶರ್ಮಾ ಆದಮೇಲೆ ಆಬ್ವಿಯಸ್ಲಿ ಯಶ್ ದಯಾಲ್ ಅಣ್ಣ ಆ್ಯಂಡ್ ಸಿರಾಜ್ ಅಣ್ಣ ಇಬ್ಬರು ಇಂಡಿಯನ್ ಫಾಸ್ಟ್ ಬೌಲರ್ಸು. ಸೊ ನಮಗೆ ಫಾರಿನ್ ಫಾಸ್ಟ್ ಬೌಲರ್ಸ್ ಬೇಡ ಅಂತಲೇ ಹೋಗಿದ್ದಾರೆ, ಯಾಕೆಂದರೆ ಗ್ರೀನ್ ಅಣ್ಣನ ಕೈಲಿಂದ ಸ್ವಲ್ಪ ಹಾಕಿಸ್ತಾರೆ. ಅದಾದಮೇಲೆ ಇವ್ರು ಮ್ಯಾಕ್ಸಲ್ಲೂ ಹಾಕ್ತಾರೆ ಬಾಲಿಂಗು. ಆ್ಯಂಡ್ ವಿಲ್ ಜಾಕ್ಸ್ ಅಣ್ಣನೂ ಸಖತ್ತಾಗಿ ಸ್ಪಿನ್ ಮಾಡ್ತಾರೆ. ಸ್ಪಿನ್ನರ್ಸು ಕಾಟ ಕೊಡ್ತಾರೆ ಗುರು. ನಮ್ಮ ಕಡೆ ಸ್ಪಿನ್ನರ್ಸ್ ಸಖತ್ತಾಗಿದ್ದಾರೆ. ಏನಂತೀರಾ ಗುರು? ಆನೆ ಗಿವ್ ಆ್ಯಂಡ್ ಡೇ ಈ ಟೀಮು ಸಕ್ಕತ್ತಾಗಿ ಆಡ್ಬೋದು, ಏನು ಚೇಂಜಸ್ ಮಾಡ್ದೇನೆ ಆರಾಮಾಗಿ ಹೋಗಿ. ಕ್ವಾಲಿಫಿಕೇಷನ್ದು ಏನು ಸಿನಾರಿಯೋ ತಲೆಗೆ ಇಲ್ಲ. ಆಬ್ವಿಯಸ್ಲಿ ನಾವು ಹೆಂಗೆ ಅಂತಂದರೆ ನಮ್ಮ ಜೊತೆ ಬೇರೆ ಟೀಮಾಗ ಕರ್ಕೊಂಡು ಹೋಗ್ಬೋದು. ಆದರೆ ಯಾಕೆಂದರೆ GTನ ಹೋದ ಸಾರಿ ಸೋಲಿಸಿ ಒಂಥರ ಅವ್ರಿಗೆ ಕಾನ್ಫಿಡೆನ್ಸು ಡೌನ್ ಮಾಡಿದ್ದೀವಿ. ಈ ಮ್ಯಾಚು ಸೋತ್ರೆ GT ಅವರು ಪಾಪ ಒಂಥರ ಶುಭ್ಮನ್ ಗಿಲ್ ನೋಡಿದ್ರೆ ಪಾಪ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಮೇಲೆ ಹೋಗ್ಬೇಕಲ್ಲಪ್ಪ. ಎಲ್ರೂ ನಾವು ಎಲ್ರಿಗೂ 2 ಪಾಯಿಂಟ್ ದಾನ ಮಾಡಿಬಿಟ್ಟು ಸಾಕಾಗಿದೆ ನಮಗೂ. ಸೊ ನಮಗೂ 2 ಪಾಯಿಂಟ್ ಬೇಕಿವಾಗ ಅಂತ ಗುರು. ಇನ್ನು ಕ್ವಾಲಿಫಿಕೇಷನ್ ಸಿನಾರಿಯೋಸ್ಗೆ ಬರೋದಾದರೆ ಏನಪ್ಪ, ಏನು ಮಾಡಿದ್ರೆ RCB ಕ್ವಾಲಿಫೈ ಆಗುತ್ತೆ ಅಂತ ನನಗೆ ಕೇಳಿದ್ರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಕಡೆಯಿಂದ ತಪ್ಪಾಗುತ್ತೆ ಅಂದರೆ ಲೈಕ್ ತಪ್ಪಾಗಿ ಹೇಳ್ಬೋದು. ಬಟ್ ಆದರೆ ನನಗೆ ಏನು ಅನಿಸುತ್ತೋ ಅದನ್ನು ಹೇಳ್ತೀನಿ. ಏನು ಆಗ್ಬೋದು ಅಂದರೆ ಏನು ಆದರೆ RCB ಕ್ವಾಲಿಫೈ ಆಗ್ಬೋದು ಅಂತ ಹೇಳ್ತೀನಿ. ಸೊ ಫಸ್ಟು RCB ಯಾವ್ದ್ರ ಜೊತೆ ಮ್ಯಾಚ್ ಇದೆ? GT ಅವ್ರ ಜೊತೆ ಇದೆ ಇವತ್ತು. ಅದಾದಮೇಲೆ ಪಂಜಾಬ್ ಅವ್ರ ಜೊತೆ, DC ಅವ್ರ ಜೊತೆ, CSK ಅವ್ರ ಜೊತೆ. ಸೊ CSK ಅವ್ರ ಜೊತೆ ಗೆದ್ದರೆ ಕ್ರೇಜಿ, ಅದು ಮಾತ್ರ ಗೆಲ್ಲೇಬೇಕು. ಮ್ಯಾಂಡೇಟರಿ ಗೆಲ್ಲೋದು ಮ್ಯಾಂಡೇಟರಿ ಅದು CSK ಅವ್ರ ವಿರುದ್ಧ. ನಿನ್ನ ನೋಡಿದ್ರೆ ಒಳ್ಳೆ ಕಿಲಾಡಿ ತರ ಕಾಣ್ತೀಯಲ್ಲ. ಇಲ್ಲ ಸರ್, ಆ ಥರದ್ದೇನಿಲ್ಲ. ಸೊ GT ಅವ್ರ ಜೊತೆ ಇವತ್ತು ಗೆದ್ದರೆ GT ಅವರು ಆಲ್ಮೋಸ್ಟ್ ಡೌನ್ ಆದಂಗೆ ಲೆಕ್ಕ, ಅಂದರೆ GT ಅವರು ಮನೆಗೆ ಹೋದಂಗೆ ಲೆಕ್ಕ ಇವತ್ತು ಸೋತ್ರೆ. ಸೊ ಪಂಜಾಬ್ ಅವ್ರ ಜೊತೆ ಗೆಲ್ಲಬೇಕು, DC ಅವ್ರ ಜೊತೆ ಗೆಲ್ಲಬೇಕು ಗುರು. ಸೊ ಈ ಒಂದು RCB ಮ್ಯಾಚಸ್ನ ತಲೆಯಲ್ಲಿ ಇಟ್ಕೊಂಡು ಮುಂಬೈ ಅವರು ಆಲ್ರೆಡಿ ಆಬ್ವಿಯಸ್ಲಿ ಕ್ವಾಲಿಫೈ ಆಗಲ್ಲ. ಅದಾದಮೇಲೆ GT ಅವರು ಕ್ವಾಲಿಫೈ ಆಗಲ್ಲ. ಅದಾದಮೇಲೆ ಪಂಜಾಬ್ ಅವ್ರದ್ದು ಒಂದು ಸ್ವಲ್ಪ ಥ್ರೆಟ್ ಇದೆ ಗುರು. ಯಾಕೆ ಅಂದರೆ ಪಂಜಾಬ್ ಇನ್ನೂ 10 ಮ್ಯಾಚ್ ಆಡಿರೋದು, 4 ಮ್ಯಾಚ್ ಇದೆ. ಅಂದರೆ ಲೈಕ್ ಇನ್ನೂ 4 ಮ್ಯಾಚ್ ಆಡ್ತಾರೆ ಗುರು. ಪಂಜಾಬ್ ಅವ್ರು 10 ಮ್ಯಾಚ್ ಆಡಿದ್ದಾರೆ, 10 ಮ್ಯಾಚಲ್ಲಿ 4 ಗೆದ್ದಿದ್ದಾರೆ, ಇನ್ನೂ 4 ಗೆಲ್ಲಬೇಕು. ಇವ್ರು ಏನಾದರೂ 3 ಗೆದ್ದರೆ ನೆಕ್ ಟು ನೆಕ್ ಬರುತ್ತೆ ಗುರು. 7 ಇವ್ರು ಗೆದ್ದಂಗೆ ಆಗುತ್ತೆ, ನಮ್ಮ RCB ಅವರು 7 ಗೆದ್ದಂಗೆ ಆಗುತ್ತೆ. ಪಂಜಾಬ್ ಅವ್ರದ್ದು ಏನು ಹೇಳೋಣ ಗುರು, ಯಾರ ಜೊತೆ ಇದೆ ಹೇಳಿ ಮ್ಯಾಚು? RCB ಜೊತೆನೂ ಇದೆ, CSK ಅವ್ರ ಜೊತೆನೂ ಇದೆ. ಸೊ ನಮ್ಮ RCB ಅವ್ರ ಜೊತೆ ಪಂಜಾಬ್ ಅವ್ರು ಸೋತ್ರೆ ಇನ್ನು 3 ಮ್ಯಾಚ್ ಗೆದ್ರೂ 7 ಬರ್ತಾರೆ. ಏನು ಗುರು ಇದು ಪಾಯಿಂಟ್ಸ್ ಟೇಬಲ್ ಕ್ರೇಜಿ ಆಗಿದೆ. ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ಕೇಳಿ. ಇದು ಆಕ್ಚುಲಿ ಚೆನ್ನಾಗಿರೋದು, ಸಕ್ಕತ್ತಾಗಿದೆ ಇದು. ನಾನು ಏನಪ್ಪ ಇದು ಈ ಥರ ಆಗಿದೆ ಅಂತ. ಇವಾಗ DC ಅವ್ರ ಲೆಕ್ಕಕ್ಕೆ ನೋಡಿದ್ರೆ DC ಅವ್ರು ನಮ್ಮ RCB ಮೇಲೆ ಆಡಬೇಕಾ? 11ರಲ್ಲಿ 5 ಗೆದ್ದವರ. RCB ಮೇಲೆ ಏನಾದರೂ ಸೋತ್ರೆ ಇನ್ನು 2 ಮ್ಯಾಚ್ ಉಳಿಯೋದು. ಆ 2 ಮ್ಯಾಚ್ ಗೆದ್ರೂ RR ಮೇಲೆ LSG ಮೇಲಿದೆ ಗುರು. ಆ 2 ಮ್ಯಾಚ್ ಗೆದ್ರೂ ಅವರು 7 ಪಾಯಿಂಟ್ಸು. ಇದೇನೋ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತಿದೆ ಗುರು. ಏನಂತೀರಾ? ಇನ್ನು CSKಗೆ ಬರೋದಾದರೆ ಪಂಜಾಬ್ ಅವ್ರ ಮೇಲೆ ಗೆದ್ದರು ಅಂದ್ಕೊಳ್ಳಿ. ಅದಾದಮೇಲೆ GT ಅವ್ರು ಏನಾದರೂ CSK ಅವ್ರನ್ನ ಸೋಲ್ಸಿದ್ರು. RR ಮೇಲೆ ಗೆದ್ರೂ RCB ಮೇಲೆ CSK ಸೋತ್ರು ಅಂದರೆ ಅವರು 7 ಮ್ಯಾಚ್ ಗೆದ್ದಂಗೆ 14 ಪಾಯಿಂಟಿಗೆ ಟಚ್ ಆಗಿಬಿಡ್ತಾರೆ. ಏನು ಅನ್ಬಿಲಿಯಬಲ್ ಗುರು ಈ ಪಾಯಿಂಟ್ಸ್ ಟೇಬಲು. ಭೈ ಮಜಾ ಆಯಾ. ನಮಗೆ ಒಂದೇ ಒಂದು ಪ್ರಾಬ್ಲಮ್ ಇರೋದಂದರೆ SRH ಗುರು. ಯಾಕೆಂದರೆ ಅವ್ರ ಮೇಲೆ ನಮಗೆ ಮ್ಯಾಚಸ್ ಇಲ್ಲ. ಸೊ ಅವ್ರದ್ದು ಯಾರ ಜೊತೆ ಇದೆ ಅಂದರೆ ಮುಂಬೈ ಇಂಡಿಯನ್ಸ್ ಮೇಲೆ. ಮುಂಬೈ ಇಂಡಿಯನ್ಸ್ ಅವರು ಹೆಂಗಾದರೂ ಮಾಡಿ ಗೆಲ್ಲಬೇಕು SRH ವಿರುದ್ಧ. ಸೊ ಅದಾದರೆ SRH ಒಂದು ವೇಳೆ ಮುಂಬೈ ಇಂಡಿಯನ್ಸ್ ಮೇಲೆ ಏನಾದರೂ ಸೋತ್ರೆ 11ರಲ್ಲಿ 6 ಗೆದ್ದಂಗೆ ಆಗುತ್ತೆ. ಅದಾದಮೇಲೆ LSG ಜೊತೆ ಇದೆ, GT ಜೊತೆ ಇದೆ, ಪಂಜಾಬ್ ಜೊತೆ ಇದೆ. ಸೊ GT ಜೊತೆ ಏನಾದರೂ ಸೋತ್ರೆ ಗುರು LSG ಮತ್ತು ಪಂಜಾಬ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಅವ್ರ ಜೊತೆ ಹೆಂಗೆ ಆಡ್ತಾರೆ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ SRH ಆಲ್ಮೋಸ್ಟ್ ಥ್ರೋ ಆದಂಗೆ ಲೆಕ್ಕ ಗುರು. ಯಾಕೆ ಅಂದರೆ ಆಲ್ಮೋಸ್ಟ್ ಇವಾಗ ಅವ್ರ ಹೋಮ್ ಗ್ರೌಂಡಲ್ಲೇ ಆಡೋದ್ರಿಂದ 1-2 ಮ್ಯಾಚ್ ಆದರೂ ಆಬ್ವಿಯಸ್ಲಿ ಗೆಲ್ತಾರೆ. ಸೊ ಆಲ್ಮೋಸ್ಟ್ 8 ಗೆಲ್ಲೋ ಒಂದು ಅವಕಾಶ SRHಗೆ ಇದೆ ಅಂತ ಹೇಳ್ಬೋದು. ಸೊ ಅವ್ರನ್ನ ನಾವು ಜಾಸ್ತಿ ಅವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ, LSG ಮೇಲೆ ಡಿಪೆಂಡ್ ಆಗೋಣ. ಯಾಕೆ ಅಂದರೆ LSG ಅವ್ರದ್ದು ನೆಕ್ಸ್ಟ್ ಮ್ಯಾಚ್ KKR ಜೊತೆ. KKR ಹೆವಿ ಫಾರ್ಮು. ಸೊ KKR ಏನಾದರೂ ಗೆದ್ದರೆ
ಎಲ್ ಎಸ್ ಜಿ ಅವ್ರದ್ದು ಎಷ್ಟಾಗುತ್ತೆ ಹೇಳಿ? ಸೊ 11ರಲ್ಲಿ 6 ಗೆದ್ದಂಗೆ ಆಗುತ್ತೆ. ಅದಾದಮೇಲೆ ಕೆ ಕೆ ಆರ್ ಅವ್ರ ಇದು ಎಲ್ ಎಸ್ ಜಿ ಅವ್ರದ್ದು ಎಸ್ ಆರ್ ಎಚ್ ಮೇಲೆ ಇದೆ. ಸೊ ಎಸ್ ಆರ್ ಎಚ್ ಆಬ್ವಿಯಸ್ಲಿ ಹೇಳ್ದನಲ್ಲ, ಅವರು ಹೋಮ್ ಗ್ರೌಂಡಲ್ಲಿ ಹಂಗೆ ಹಿಂಗೆ ಆಡಿ ಗೆದ್ದರೆ ಎಲ್ ಎಸ್ ಜಿ ಅವ್ರದ್ದು 12ರಲ್ಲಿ 6 ಆಗುತ್ತೆ. ಅದಾದಮೇಲೆ ಡಿ ಸಿ ಆ್ಯಂಡ್ ಮುಂಬೈ ಜೊತೆ ಇದೆ. ಮುಂಬೈ ಅವ್ರ ಜೊತೆ ಲಾಸ್ಟ್ ಮ್ಯಾಚ್ ಏನಾದರೂ ಮುಂಬೈ ಅವ್ರು ಗೆದ್ದರೆ, ಡಿ ಸಿ ಒಂದು ಅವ್ರ ಜೊತೆ ಏನಾದರೂ ಎಲ್ ಎಸ್ ಜಿ ಗೆದ್ದರೆ ಆಲ್ಮೋಸ್ಟ್ 14ರಲ್ಲಿ ಮತ್ತೆ 7 ಗೆದ್ದಂಗೆ ಆಗುತ್ತೆ ಎಲ್ ಎಸ್ ಜಿ. ಸೊ ಎಲ್ ಎಸ್ ಜಿ ಮೇಲೆ ಡಿಪೆಂಡ್ ಆಗುತ್ತೆ ಗುರು. ಇನ್ನು ಕೆ ಕೆ ಆರಿಗೆ ಬರೋದ್ರೆ, ಕೆ ಕೆ ಆರ್ ಲಾಸ್ಟ್ 4 ಮ್ಯಾಚ್ 4 ಸೋತ್ರೂ ಅವರು 7 ಪಾಯಿಂಟಿಗೆ ಬಂದಂಗೆ ಆಗುತ್ತೆ. ಬಟ್ 4 ಸೋಲಕ್ಕೆ ಆಗಲ್ಲ. ಕೆ ಕೆ ಆರ್ ಹಂಗಂತೂ ಸೋಲಲ್ಲ, ಯಾಕಂದರೆ ಅವ್ರು ಸಾಲಿಡ್ ಟೀಮಾಗಿ ಕಾಣ್ತಿದೆ. ಬಟ್ ಗುರು, ನಾನು ಹೇಳ್ತೀನಿ, ಇವಾಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಇದನ್ನು ಒಂಚೂರು ಇನ್ನೊಂದು ಸಾರಿ ನೋಡಿ ಬೇಕಿದ್ರೆ. ಆರ್ ಸಿ ಬಿಗೆ ಚಾನ್ಸ್ ಇದೆ, ಫಿಕ್ಸು ಚಾನ್ಸ್ ಇದೆ ಗುರು. 7 ಮ್ಯಾಚು ನೀಟಾಗಿ ಗೆದ್ದರೆ, ಅಂದರೆ ಲೈಕ್ ಇವಾಗ ಬರೋ 4 ಮ್ಯಾಚು ನೀಟಾಗಿ ಗೆದ್ದರೆ 14 ಪಾಯಿಂಟಿಗೆ ಟಚ್ ಆಗ್ತಾರೆ. ನೆಟ್ ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ವಿಲ್ ಜಾಕ್ಸನ್ ಮತ್ತು ಇವರು ಮ್ಯಾಕ್ಸಿ ಈ ಥರ ಇವರೆಲ್ಲ ಪ್ಲೇಯರ್ಸ್ ಇಟ್ಕೊಂಡು ರಪ ಹೊಡಿಬೇಕು. ಹೊಡೆದು ನೆಟ್ ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಗುರು. ನೆಟ್ ರನ್ ರೇಟ್ ಹೆಂಗೆ ಇವರು ಸಾಲಿಡಾಗಿ ಇಟ್ಕೊಂಡ್ರೆ ಕ್ರೇಜಿ ಗುರು. ಯವ್ವ, ನಾನು ಇವಾಗ ಹೇಳಿದ್ನಲ್ಲ, ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನನಗೆ ಗೂಸ್ ಬಂಪ್ಸ್ ಬರೋ ಥರ ಆಗ್ತಿತ್ತು. ಯಾಕೆ ಅಂದರೆ ನಾನು ಅಷ್ಟೊಂದು ಕ್ಯಾಲ್ಕುಲೇಟೇ ಮಾಡಿರಲಿಲ್ಲ ಇಷ್ಟೊಂದು ಚಾನ್ಸ್ ಇದೆನಾ ಅಂತ. ಬಟ್ ಸೂಪರ್ ಗುರು, ಚಾನ್ಸ್ ಇದೆ, ಚಾನ್ಸ್ ಅಂತೂ ಇದೆ. ಸೊ ನೋಡಬೇಕು, ಇವತ್ತಿನ ಮ್ಯಾಚು ಆಬ್ವಿಯಸ್ಲಿ ಗೆಲ್ಲೇಬೇಕು. ನೋಡೋಣ ಏನು ಮಾಡ್ತಾರೆ, ಏನು ಕತೆ ಅಂತ. ಸೊ ನಾವಂತೂ ಆರ್ ಕೆ ಕೆ ಆರ್ಗೆ ಜೈ ಅಂತ ಹೇಳ್ಬೇಕು. ಎಲ್ ಎಸ್ ಜಿ ಆ್ಯಂಡ್ ಎಸ್ ಆರ್ ಎಚ್ ಸ್ವಲ್ಪ ಜೈ ಅನ್ಬೇಕು. ಎಲ್ ಎಸ್ ಜಿ ಸಿ ಎಸ್ ಕೆ ಇವ್ರ ಮೇಲೆ ಸ್ವಲ್ಪ ಡಿಪೆಂಡ್ ಆಗುತ್ತೆ. ಸೊ ಆರ್ ಸಿ ಬಿ ಅವ್ರದ್ದು 4 ಮ್ಯಾಚ್ ಇದೆಯಲ್ಲ, ಸೊ ಅದಂತೂ ಫಿಕ್ಸ್ ಗೆಲ್ಲೇಬೇಕು ಗುರು. ಗೆದ್ರೆ ಮಾತ್ರ ಕ್ರೇಜಿ. ಆ್ಯಂಡ್ ಇವತ್ತಿನ ಮ್ಯಾಚು ಆಬ್ವಿಯಸ್ಲಿ ಪ್ರಿವ್ಯೂ ಹೇಳಿದ್ನಲ್ಲ, ಟೀಮ್ಸ್ ಎಲ್ಲ ಪ್ರಿವ್ಯೂ ಮಾಡಿದ್ನಲ್ಲ. ಸೊ ಇದು ನೋಡಿದ್ರೆ ಗುರು, ಅಂದರೆ ಇವತ್ತಿನ ಮ್ಯಾಚ್ ನೋಡಿದ್ರೆ ಆಬ್ವಿಯಸ್ಲಿ ಸ್ವಲ್ಪ 70% ಆರ್ ಸಿ ಬಿ 30% ಜಿ ಟಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಜಿ ಟಿ ಕಡೆ ಶುಭ್ಮನ್ ಗಿಲ್ ಆಡಲಿಲ್ಲ ಅಂದರೆ ಅದೊಂಥರ ಡೌನ್ ಆಗುತ್ತೆ ಟೀಮು. ಆ್ಯಂಡ್ ರಶೀದ್ ಖಾನ್ ಅವ್ರನ್ನ ಏನಾದರೂ ಅವ್ರಿಗೆ 1-2 6 ಬಿದ್ದರೆ, ಬಾಲರ್ಸ್ ಇಲ್ಲ ಅವ್ರ ಕಡೆ, ಆ ಥರ ನೆಕ್ಸ್ಟ್ ಲೆವೆಲ್ ಬಾಲರ್ಸು ಇಲ್ಲ. ಸೊ ಸಖತ್ತಾಗಿದೆ, ಅಂದರೆ ಲೈಕ್ ಮ್ಯಾಚ್ ಸಖತ್ತಾಗಿರುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೇರೆ. ಸೊ ಚಿಯರ್ಸ್ ಮಾಡೋಣ, ಇವತ್ತು ಗೆಲ್ಲಿ ಅಂತ ಹಾರೈಸ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಗುರು, ಇವತ್ತು ಗೆಲ್ಲಬೇಕು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.